ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಇವಾಗ ನಾನು 4 ಕಾಳು ಮೆಣಸು ಹಾಕೋತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈ ಥರ ಹುರ್ದಿ ಮಾಡೋದ್ರಿಂದ ನಿಮಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಚಾಪ್ಸಲ್ಲಿ. ಇದಕ್ಕೆ ಮುಂಚೆ ನಾನು ಚಾಪ್ಸ್ ಮಾಡಿದ್ದೀನಿ, ಸೇಮ್ ಐಟಮ್ಸ್ ಯೂಸ್ ಮಾಡಿದ್ರು ಬಟ್ ಮಾಡೋ ಮೆಥಡ್ ಮಾತ್ರ ಬೇರೆ ಥರ ಇದೆ. ಇವಾಗ ಒಂದು ಮೀಡಿಯಮ್ ಗಾತ್ರದ್ದು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕೊಳ್ಳೋದ್ರಿಂದ ನಿಮಗೆ ಬೇಗ ಒಂದು ಹಿಡಿಯಷ್ಟು ಪುದೀನ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದೆಲ್ಲ ನೀವು ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ 1 ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಒಣಕೊಬ್ಬರಿನೂ ಯೂಸ್ ಮಾಡ್ಕೋಬೋದು, ಅದನ್ನು ಸಹ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನಿಮಗೆ. ಈಗ ಇದೆಲ್ಲ ಹುರ್ಕೊಂಡಾಗಿದೆ. ಇದು ಫುಲ್ಲು ತಣ್ಣಗಾಗಲಿ, ಅಷ್ಟರೊಳಗೆ ನಾವು ಚಿಕನ್ನ ಬಾಡಿಸ್ಕೊಳ್ಳೋಣ. ನಾವು ಈ ಥರ ಚಿಕನ್ ಮಾಡಬೇಕಾದ್ರೆ ಆದಷ್ಟು ದಪ್ಪ ತಳೆ ಇರೋ ಪಾತ್ರೆ ಇಟ್ಕೊಳ್ಳಿ, ನಿಮಗೆ ಆವಾಗ ನೀಟಾಗಿ ಬೇಯೋಕ್ಕೆ ಟೈಮ್ ಆಗುತ್ತೆ. ಇವಾಗಿಲ್ಲಿ ನಾನು 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು 4 ಕಾಳು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಚಿಕನ್ ಹಾಕಿ. ಚಿಕನ್ ಆದಷ್ಟು ಮೀಡಿಯಮ್ ಇದರಲ್ಲಿ ಕಟ್ ಮಾಡಿಸ್ಕೊಂಬನ್ನಿ, ಚೆನ್ನಾಗಿರುತ್ತೆ. ತುಂಬ ದಪ್ಪ ಅಂದರೆ ಅಷ್ಟು ಬೇಗ ಬೇಯೋದಿಲ್ಲ, ಹಂಗಾಗಿ ನಾನಿಲ್ಲಿ ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ನೀವು ಇದೇ ಮೆಥಡ್ನ ಯೂಸ್ ಮಾಡಿ ಫಾರಮ್ ಅಥವಾ ನಾಟಿ ಕೋಳಿನೂ ಮಾಡ್ಬೋದು. ಈಗ ಚಿಕನ್ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ. ಚಿಕನ್ನ ಆದಷ್ಟು ಒಂದು 10 ಮಿನಿಟ್ಸು ನಾವು ಹಿಂಗೆ ಓಪನ್ ಆಗಿ ನೀರು ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಚಿಕನ್ನು ಸಹ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮಸಾಲೆ ಸಹ ನೆಕ್ಸ್ಟ್ ಹಾಕಿದಾಗ ತುಂಬ ಚೆನ್ನಾಗಿ ಇಟ್ಕೊಡುತ್ತೆ. ಬಾಯ್ಲರ್ ಆಗಿರೋದ್ರಿಂದ ನಾನು ಓಪನ್ ಆಗೇ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಒಂದು ಜಾರ್ಗೆ ಹಾಕ್ಕೊಂಡು ಈಗ ಅದ್ರ ಜೊತೆಗೆ ನಾನು 1 ಸ್ಪೂನು ಗರಂ ಮಸಾಲ, ಒಂದು 3 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಉರಿಬೇಕಾದ್ರೆ ಧನಿಯಾ ಇದ್ದರೆ ಧನಿಯಾ ಹಾಕ್ಕೊಂಡು ಸಹ ಹುರ್ಕೋಬೋದು. ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮಸಾಲೆನೆಲ್ಲ ಈ ಥರ ಒಂದು 75% ತರ್ತರಿಯಾಗಿ ರುಬ್ಕೊಳ್ಳಿ, ಆವಾಗ ಚಾಪ್ಸ್ ಚೆನ್ನಾಗಿರುತ್ತೆ. ಇವಾಗ ಚಿಕನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡಾಗಿದೆ. ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಚಿಕನ್ನಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆದಷ್ಟು ನಾವು ಉಪ್ಪನ್ನ ಮಾಡಬೇಕಾದ್ರೆ ಕಮ್ಮಿನೇ ಹಾಕ್ಕೊಳ್ಳೋಣ. ಕಮ್ಮಿ ಆಯಿತು ಅಂತ ಅಂದರೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಬಟ್ ಜಾಸ್ತಿ ಆಯಿತು ಅಂತ ಅಂದರೆ ಅಡುಗೆನೇ ಕೆಡುತ್ತೆ. ಓಕೆ, ಇದೆಲ್ಲ ಹಾಕಿ ಈಗ ನಾನು ಪ್ಲೇಟ್ ಮುಚ್ಚಿ ಒಂದು 10 ಮಿನಿಟ್ಸು ಬೇಯಕ್ಕೆ ಬಿಡ್ತೀನಿ. ಬನ್ನಿ ಇವಾಗ ಚಿಕನ್ ಬೆಂದಿದೆ ನೋಡೋಣ. 10 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸು ನೀವು ಹೀಗೆ ಓಪನ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಿಕನ್ ಸಹ ತುಂಬ ಸಾಫ್ಟಾಗಿ ನೀಟಾಗಿ ಬೆಂದಿದೆ. ಈ ಚಿಕನ್ ಗ್ರೇವಿನ ನೀವು ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮರ್ಚಲ್ಲೇ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಚಿಕನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ.
ನೀವು ಸಹ ಇದೇ ರೀತಿ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.